ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಎಸ್ ಫ್ರೆಂಡ್ಸ್, ಇವತ್ತು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಲ್ಯಾಂಡ್ ಲಾರ್ಡ್ ಫಿಲ್ಮ್ನ ಬಗ್ಗೆ. ಎಸ್ ಫ್ರೆಂಡ್ಸ್, ಈ ಫಿಲ್ಮ್ನ ಟೀಸರ್ ಈಗಾಗಲೇ ರಿಲೀಸ್ ಆಗಿದ್ದು ಕರ್ನಾಟಕದಲ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ ಅಂತ ಹೇಳಬಹುದು. ಯಾಕಂದರೆ ಈ ಫಿಲ್ಮ್ನಲ್ಲಿ ಸ್ಯಾಂಡಲ್ವುಡ್ನ ಸಲಗ ಎಂದು ಕರೆಯಲ್ಪಡುವ ದುನಿಯಾ ವಿಜಯ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಈ ಫಿಲ್ಮ್ನ ಟ್ಯಾಗ್ಲೈನ್ ಬಂದು ಅಳಿದವರ ಕತೆ ಅಲ್ಲ, ಅಳಿದು ಉಳಿದವರ ಕತೆ ಆಗಿದ್ದು ಗ್ರಾಮೀಣ ಸೊಬಗಿನ 1980ರ ಕಾಲಘಟ್ಟದ ಕತೆ ಅಂತ ಹೇಳಬಹುದು. ಈ ಫಿಲ್ಮ್ನ ಡೈರೆಕ್ಟರ್ ಬಂದು ಜಗದೀಶ್ ಕೆ ಹಂಪಿ ಆಗಿದ್ದು, ಪ್ರೊಡ್ಯೂಸರ್ ಬಂದು KS ಸೂರಜ್ ಗೌಡ ಹಾಗೂ KV ಸತ್ಯಪ್ರಕಾಶ್ ಅವರು ಆಗಿದ್ದಾರೆ. ಹಾಗೆ ಈ ಮೂವಿಯ ಮ್ಯೂಸಿಕ್ ಬಂದು B ಅಜನೀಶ್ ಲೋಕನಾಥ್ ಅವರು ಮಾಡಿದ್ದಾರೆ. ಹಾಗೆ ಈ ಫಿಲ್ಮ್ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಪ್ರೆಡಿಕ್ಷನ್ ತಿಳಿದುಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಸ್ಯಾಂಡಲ್ವುಡ್ ನ ಸಲಗ ಎಂದು ಕರೆಯಲ್ಪಡುವ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಪ್ರೆಡಿಕ್ಷನ್ ಹಾಗೂ ಇತರ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಈ ಫಿಲ್ಮ್ ನ ಬಜೆಟ್ ಬಂದು 20 ರಿಂದ 25 ಕೋಟಿ ಅಂತ ಹೇಳಬಹುದು. ಹಾಗೆ ಈ ಫಿಲ್ಮ್ಗೆ ಕರ್ನಾಟಕದಲ್ಲಿ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗುತ್ತಿದೆ. ಕರ್ನಾಟಕದ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಂದು 8 ರಿಂದ 9 ಕೋಟಿ ಅಂತ ಹೇಳಬಹುದು. ಹಾಗೆ ಹಿಂದಿಯ ಫಸ್ಟ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಂದು 2 ರಿಂದ 3 ಕೋಟಿ ಅಂತ ಹೇಳಬಹುದು. ಹಾಗೆ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಂದು 3 ರಿಂದ 4 ಕೋಟಿ ಅಂತ ಹೇಳಬಹುದು. ಹಾಗೆ ವರ್ಲ್ಡ್ ವೈಡ್ ಗ್ರಾಸ್ ಕಲೆಕ್ಷನ್ ಪ್ರಿಡಿಕ್ಷನ್ ಬಂದು 15 ರಿಂದ 17 ಕೋಟಿ ಅಂತ ಹೇಳಬಹುದು. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಬಿಡುಗಡೆಯಾದಂತಹ 1ನೇ ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿಯಾಗಿದ್ದರೆ ಸ್ಯಾಂಡಲ್ವುಡ್ ನ ಸಲಗ ಎಂದು ಕರೆಯಲ್ಪಡುವ ದುನಿಯಾ ವಿಜಯ್ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ನ ಪ್ರೆಡಿಕ್ಷನ್ ಹಾಗೂ ಎಲ್ಲಾ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.